45ನೇ ದಿನದ ಭಾರತ ದರ್ಶನಕ್ಕೆ ನಿಮಗೆಲ್ಲ ಯೋಗಗಳ ನಗರಿಯಾದಂಥ ಋಷಿಕೇಶದಿಂದ ಸುಸ್ವಾಗತ. ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಎದ್ದ ಕೂಡಲೇ ಏನೂ ಪ್ಲ್ಯಾನ್ ಇಟ್ಕೊಂಡಿರೋಕ್ಕಿಲ್ಲ, ಯಾಕಂತಂದ್ರೆ ರೆಸ್ಟ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ರೆಸ್ಟ್ ಮಾಡಿದ್ವಿ. ಮಧ್ಯಾಹ್ನ ನಮ್ಮ ಹಾಸ್ಟೆಲ್ ಅಂತೂ ಎಕ್ಸಾಕ್ಟ್ ನದಿ ಬಾಜುಕನೇ ಇತ್ತು. ಸೊ ಟೆರೆಸ್ ಮೇಲೆ ಹೋಗಿ ವ್ಯೂ ನೋಡಿದ್ವಿ. ವ್ಯೂ ಅಂತೂ ಭಾಕೆಟ್ ಮಸ್ತ್ ಇತ್ತು. ಆಮೇಲೆ ಇನ್ನೊಂದು ಏನಂತಂದ್ರೆ, ಋಷಿಕೇಶ್ ಒಳಗೆ ನೀವು ನದಿ ದಂಡಿ ಮೇಲೆ ಎಲ್ಲೇ ಹೋಗಿ ಕುಂತ್ರೂ ಸಾಕ ಒಂಥರ ಶಾಂತ ಅನಿಸ್ತೈತಿ. ಹಿಂಗೆ ಮತ್ತು ನಾವು ಏನು ಮಾಡಿದ್ವಿ, ಸಂಜೆಗೆ ಸನ್ಸೆಟ್ ನೋಡೋಣ ಅಂತೇಳಿ ಒಂದು ಸ್ಪಾಟಿಗೆ ಹೋಗಿ ಕುಂತ್ವಿ. ಸ್ಪಾಟ್ ಅಂತೂ ಮಸ್ತ್ ಇತ್ತು. ಅಲ್ಲಿಂದ ಸೀದಾ ರಿಷಿಕೇಶ್ ಒಳಗೆ ಗಂಗಾ ಆರತಿ ಸಿಕ್ಕಾಪಟ್ಟೆ ಫೇಮಸ್. ಸೊ ಗಂಗಾ ಆರತಿ ನೋಡೋಕೆ ಹೋದ್ವಿ. ಅಲ್ಲೇ ಗಂಗಾ ಆರತಿಕ್ಕಿಂತ ಹೆಚ್ಚಿಗೆ ಬಿಸ್ನೆಸ್ಸನ್ನು ಆಗಿಬಿಟ್ಟಿತ್ತು. ಆದರೂ ಏನು ಮಾಡೋಕ್ಕೆ ಬರೋಂಗಿಲ್ಲ. ಗಂಗಾರತಿ ಮುಗಿಸ್ಕೊಂಡ ಮುಂದೆ ನಮ್ಮ ನವೀನ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋದಂದ್ರೆ ಗಂಗೇಸ್ ಕೆಫೆ ಅಂತ. ಇದು ರಿಷಿಕೇಶ್ ಒಳಗೆ ಸಿಕ್ಕಾಪಟ್ಟೆ ಫೇಮಸ್. ನಾ ಅಂತೂ ಹೊಸ ಹೊಸ ಡಿಶ್ ಎಲ್ಲ ಟ್ರೈ ಮಾಡಿದೆ. ಡಿಶ್ ಅಂತೂ ಭಾಳ ಟೇಸ್ಟಿಯಾಗಿತ್ತು. ಆಮೇಲೆ ಡಿಲಿಷಿಯಸ್ ಹಂಗೆ ಕ್ರೇಜಿ ಇತ್ತು. ಅದನ್ನು ಮುಗಿಸ್ಕೊಂಡ ಅಲ್ಲೇ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ನಾಳೆ ಏನಂತಂತ ಹೇಳಿ ನೆಕ್ಸ್ಟ್ ವ್ಲಾಗ್ ಒಳಗೆ ನೋಡ್ರಿ.